ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949ನೇಯ ನವೆಂಬರ್ ತಿಂಗಳ 26ನೇ ತಾರೀಖಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಹಿಂದ್. ಕೆಲವು ಜನರು ಹಿಂದೆ ನಿಂತ್ಕೊಂಡಿದ್ದಾರೆ, ಮೇಲೆ ಕೂಡ ಆಸನದ ವ್ಯವಸ್ಥೆ ಮಾಡಲಾಗಿದೆ. ಸಹಕರಿಸಬೇಕಾಗಿ ವಿನಂತಿಸುತ್ತೇವೆ. ಚುನಾವಣಾ ಇತಿಹಾಸದ ಉದ್ದಕ್ಕೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇರುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಮುಸ್ಲಿಂ ಸಮುದಾಯ ಇಂದಿಗೂ ತನ್ನ ಹಕ್ಕು ಅವಕಾಶಗಳಿಗಾಗಿ ಹೋರಾಡುತ್ತಲೇ ಇದೆ. ವರ್ಷಗಳಿಂದಲೂ ಈ ಸಮುದಾಯದ ಕೂಗು ಅರಣ್ಯ ರೋದನವಾಗಿದೆ. ಭರಪೂರ ಭರವಸೆಗಳು ಏನೇ ಇದ್ರೂ ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಳ್ಳುತ್ತಾ ಇದೆ ಎಂದು ನೋಡುವಾಗ ಪ್ರತಿ ಬಾರಿಯೂ ನಿರಾಸೆ ಕಟ್ಟಿಕೊಳ್ಳುತ್ತಿ. ಅಲ್ಪಸಂಖ್ಯಾತ ಸಮುದಾಯ ಅಲ್ಪವೇ ಸವಲತ್ತು ಎಂಬಂತಾಗಿದೆ ಮುಸ್ಲಿಮರ ಅವಸ್ಥೆ. 2023ರ ವಿಧಾನಸಭಾ ಚುನಾವಣೆಯನ್ನೇ ಗಮನಿಸುವುದಾದರೆ